ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಎವ್ರಿ ಡೇ ಒಂದೊಂದು ಟರ್ನಿಂಗ್ ಪಾಯಿಂಟನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ. ಮೊದಲನೇದಾಗಿ ನಾವು SITನಲ್ಲಿ ರಿಕ್ವೆಷನ್ ಮಾಡೋದೇನು ಅಂತಂದರೆ, ಮೊಹಂತಿಯವರೇ, ನೀವು ತುಂಬ ಬುದ್ಧಿವಂತ IPS ಆಫೀಸರು, ಒಂದು ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನು ಅಂತಂದರೆ, ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ. ಸುಮ್ಮನೆ ಎಲ್ಲ ಕಡೆ ಅಗಿಯೋದಕ್ಕಿಂತ ವಿ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ, ಏನೇನಕ್ಕೋ ಬಳಸ್ತೀರಂತೆ. ಅಂಡ್ ಎನ್ಶ್ಯೂರ್ ನೀವು ಮಾಡ್ತಾ ಇರೋಂಥ ಕೆಲಸ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾರಂತೆ, ಜನರಿಗೆ ಗೊತ್ತಾಗ್ಲೇಬೇಕು. ವೈ ಆರ್ ಯು ಹೈಡಿಂಗ್? ಮೊದಲು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ನ ತಗೊಂಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದ್ತಿದ್ದಾರೆ. ಯಾಕಂದ್ರೆ ನೆನ್ನೆ ಒಬ್ಬ ಕಂಪ್ಲೇಂಟ್ ಬಂದಿದ್ದಾರೆ, ಅವ್ರು ಹೇಳ್ತಾರೆ ಇನ್ನೊಂದು 100 ಕಡೆ ನಾನು ತೋರಿಸ್ತೀನಿ ಅಂತ. ಅಲ್ಟಿಮೇಟ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನೋ ಒಂದು SITಯಿಂದ, ಮೊಹಂತಿ ಅವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬೇರೆ ಇರ್ತಾ ಇತ್ತು. ಮೊಹಂತಿ ಅವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು, ಇವರೇ ಬಿಲೀವ್ ಇಟ್ ಆರ್ ನಾಟ್, ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು, ನಮ್ಮ ಒಕ್ಕಲಿಗರ ಮಾಡಿದ್ರು. ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರು. ಈಸ್ ಎ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್. ಈ ವಾಸ್, ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ, ಹೊರಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯುಟೇಷನ್ ಅಲ್ಲಿ ಜಾಸ್ತಿ ಇದ್ವಿ ಅಂತ ನೆನ್ನೆ ಸ್ವಾಮೀಜಿ ಸಹ ಹೇಳಿದ್ರು. ಅವ್ರು ಎದುರಿದಾಗ ಈ ಟೋಲ್ಡ್ ಈಸ್ ಎ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್. ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೇನೂ ಕ್ರೆಡಿಬಲ್ ಜಾಸ್ತಿ ಆಯಿತು. ಬಟ್ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಟೆಕ್ನಾಲಜಿನ ಬಳಸೋಕ್ಕೆ ಏನು ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಟೆಕ್ನಾಲಜಿನ ಯಾಕೆ ಬಳಸ್ತಾ ಇಲ್ಲ? ಯು ಯೂಸ್ ಟೆಕ್ನಾಲಜಿ. ಯಾಕಂದ್ರೆ ಗ್ರೌಂಡ್ ಪೆನಿಟ್ರಿಂಗ್ ರಡಾರ್ಸನ್ನ ನೀವು ಇದನ್ನ ಹೊರಕೊಲ್ಲ ಡ್ರೋನ್ ಅನ್ನು ತಗೊಂಬಂದ್ರೆ ಅಲ್ಟಿಮೇಟ್ಲಿ ನಮಗೆ ಅಲ್ಲಿ ಏನೇನು ಪಳುವಳಿಕೆ ಇದೆ, ಅಟ್ಲೀಸ್ಟ್ ಮಿನಿಮಮ್ 25 meters ಇಟ್ ವಿಲ್ ಪೆನಿಟ್ರೇಟ್ ಮಾಡಿ ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಡ್ತದೆ, 3 dimension ಬ್ಲೂ ಪ್ರಿಂಟ್ ಅನ್ನು ಕೊಡ್ತದೆ. ಯಾವನೇ ಹೇಳಿ ತಗೊಂಡಾಗ ಅಲ್ಲಿ ಡ್ರೋನ್ ನಿಲ್ಸಿದ್ರೆ ಒಂದು ಬ್ಲೂ ಪ್ರಿಂಟ್ 2 dimension ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ. ಅಲ್ಲಿಗೇನಾಗುತ್ತೆ, ನಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಎಕ್ಸ್ಕವೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದು. ಎರಡನೇದು, ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಕಲೆಕ್ಟ್ ಮಾಡ್ತಾರೋ ಬೋನ್ಸು ಮತ್ತೆ ನೀವು ಫಾರೆನ್ಸಿಕ್ ಕಳಿಸುವಂಥದ್ದು ಎರಡೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಮಂಜುನಾಥ್ ಅಂತ ವ್ಯಕ್ತಿಗಳು SITನಲ್ಲೂ ಕೂಡ ಇದ್ದಾರೆ. ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರು ಅಲ್ಲಿದ್ದಾರೆ. ಒಂದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ಗಳನ್ನ ಟೆಕ್ನಾಲಜಿನ ಬಳಸಿ ದಯಮಾಡಿ ಪ್ಲೀಸ್, ದಿಸ್ ಇಸ್ ಒನ್ ರಿಕ್ವೆಸ್ಟ್. ಮೊಹಂತಿ ಅವರೇ, ನಿಮಗೆ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದೀವಿ. ಎರಡನೇದಾಗಿ SIT ಟೀಮು, SIT ಅವರು ಎಂಟೈರ್ SIT ಟೀಮು ಯಾರೇ ಆಗಿರ್ಬೋದು, ಇನ್ಕ್ಲೂಡಿಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ನೀವು ಅಲ್ಲಿ ಹಾಕಿದ್ದೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ದೀರಾ. ಯಾರೂ ಕೂಡ ಮೊಬೈಲ್ ಬಳಕೆಯನ್ನ ಮಾಡಕ್ ಬರಂಗಿಲ್ಲ. ನೋ ಬಡಿ ಶುಡ್, ಇನ್ಕ್ಲೂಡಿಂಗ್ ಮೊಹಂತಿ ಅವರು, ವಾಕಿ ಟಾಕಿನೇ ಬಳಸಬೇಕು. ಯು ಶುಡ್ ಯೂಸ್ ವಾಕಿ ಟಾಕಿ. ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದರೂ ಸ್ಟ್ರೀಮಿಂಗ್ಗೆ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂತ ಆಂಟೆನ ಅಲ್ಲಿ ನಿಮ್ಮ ಹತ್ರ ಇದ್ದೇ ಇದೆ. ಎಮರ್ಜೆನ್ಸಿ ಇಫ್ ಐ ನಾಟ್ ರಾಂಗ್ ರಿಸರ್ವ್ ಹತ್ರ ಇದ್ದೇ ಇದೆ. ತಗೊಂಬಂದಲ್ಲಿ ಹಾಕೊಂಡು 100% ಪ್ರತಿಯೊಬ್ಬರು ಕೂಡ ವಾಕಿ ಟಾಕಿನೇ ಬಳಸಬೇಕು. ಯಾರೂ ಕೂಡ ಮೊಬೈಲ್ನ ಬಳಸಂಗಿಲ್ಲ. ಯಾಕಂದ್ರೆ ನಾವು ನೆನ್ನೆ ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ದೀವಿ. ಮಂಜುನಾಥ ಸತತವಾಗಿ, ಇನ್ಸ್ಪೆಕ್ಟರ್ ಮಂಜುನಾಥ ಯಾರ ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ. ಆಮೇಲೆ ಇಷ್ಟಕ್ಕೂ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡಕ ಅಥವಾ ಅಲ್ಲಿನ ಇನ್ಫಾರ್ಮೇಶನ್ ಮಾರಾಟ ಮಾಡ್ಕೊಳಕ ಬಂದಿರೋದು, ಅದು ಒಂದು ಪ್ರಶ್ನೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ? ಅವನು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದಾನೆ. ವಿ ಹ್ಯಾವ್ ಶೇರ್ಡ್ ದ ವಿಡಿಯೋ. ಐ ಥಿಂಕ್ ಸಂಬಡಿ ಆ ವಿಡಿಯೋನ ಶೇರ್ ಮಾಡಿದ್ರು, ನಾನು ಅದನ್ನ ಈಗ ಶೇರ್ ಮಾಡಿದ್ದೀನಿ. ಸಂಪೂರ್ಣವಾಗಿ SIT ಟೆಕ್ನಾಲಜಿಯನ್ನು ಬಳಸಬೇಕು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಆಗಿರ್ಬೋದು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು. ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಇನ್ಕ್ಲೂಡಿಂಗ್ SIT ಮಾಡಿದರೆ ಓಕೆ, ಬಟ್ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಕಾರಣ ಯಾಕೆ ಅಂತಂತಂದ್ರೆ, ಆಗ್ತಾ ಇರುವಂತ ಡೆವಲಪ್ಮೆಂಟ್ ಪ್ರತಿಯೊಂದು ಹಂತದಲ್ಲೂ ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತಾ ಇರೋದ್ರಿಂದ SIT ಅವರು ಪಾರದರ್ಶಕವಾಗಿ ಮಾಡಬೇಕು. ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಿಕೇಡ್ ಹಾಕಿ, ಬಟ್ ಪಾರದರ್ಶಕವಾಗಿ ಕೆಲಸ ನಡೀಬೇಕು. ಅಲ್ಲಿ ತೆಗಿತಾರಂತ ಮೂಳೆ, ನೀವು ಹೋಗ್ತಾರಂತ ಮೂಳೆ ಪಳವಳಿಕೆಗಳು, ಅಲ್ಲಿರುವಂತ ಸಾಮಾನುಗಳು ಅದೇ ಅಂತ ನಮಗೆ ಗೊತ್ತಾಗ್ಬೇಕು. ನೀವ್ಯಾಕೆ ಮುಚ್ಚಿಡ್ತೀರಾ? ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ?
ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋಸ್ಕರನೋ ನೀವು ತನಿಖೆನ ಮಾಡ್ತಾ ಇದ್ದೀರಾ? ಅದು ಕ್ಲಾರಿಟಿ ಆಗಬೇಕು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ವಿ ಡೋಂಟ್ ನೋ, ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತ ಹ್ಯೂಮನ್ ರಿಮೈನ್ಸು, ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವು ಯಾವ್ದಾನ ಬೇರೆ ತಗೊಂಬಂದು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು? ನಮ್ಗಂತೂ ಯಾವುದೇ ಕಾರಣಕ್ಕೂ ನಮ್ಗೆ ನಂಬಿಕೆ ಅಂತೂ ಇಲ್ಲ. SIT ಅವರು ಟೆಕ್ನಾಲಜಿನ ಗೌಂಡ್ ಪೆನೆಟ್ರೇಟಿಂಗ್ ರಡಾರ್ಸು ಇದೆ, ನೀವು ಯಾಕೆ ಬಳಸ್ತಾ ಇಲ್ಲ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯು ಶುಡ್ ಯೂಸ್ ಅದು. ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್, ಐ ಆಮ್ ರೈಟಿಂಗ್ ಇಟ್ ಟು ಹೋಮ್ ಮಿನಿಸ್ಟ್ರಿಗೆ ಬರಿತಾ ಇದ್ದೀವಿ. SIT ಟೀಮಲ್ಲಿ ಇರೋರು ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ, ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ಗೆ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ. ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಗಳನ್ನ SIT ಟೀಮ್ ಬಳಸಬಾರ್ದು. ವಾಕಿ ಟಾಕೀಸ್ ಅನ್ನು ಬಳಸಿ. ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್, ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದು ರೆಕಾರ್ಡ್ ಆಗುತ್ತೆ, ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವಿ ಕ್ಯಾನ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು, ನೀವೇನ್ ಮಾತಾಡಿದಿರಂತ. ಯಾವುದೇ ಕಾರಣಕ್ಕೂ SIT ಟೀಮು ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್. ಯಾರು ಕೂಡ ಬಳಸಂಗಿಲ್ಲ, ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು. ವೆನ್ ಯು ಕಮ್ ಟು ಸೈಟ್ಗೆ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ. ಪ್ರತಿಯೊಬ್ಬರು ವಾಕಿ ಟಾಕಿ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್. ನಮ್ಗೆ ಪಾರದರ್ಶಕತೆ ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ, ನೀವು ಅದನ್ನ ಮಾಡಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.